ತುಂಬ ದಿನದಿಂದ ಎಲ್ಲ ಕುಂಭಮೇಳಕ್ಕೆ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಎಲ್ಲ ಸ್ನಾನ ಮಾಡಿ ಒಂದು ತೀರ್ಥ ಪ್ರಸಾದ ತಗೊಂಡು ಒಂದು ಹೋಗ್ಬೇಕು ಅಂದರೆ ಅದಕ್ಕೊಂದು ಯೋಗ ಇರಬೇಕು. ಲಕ್ಷಾಂತರ ಜನ ಭಕ್ತರು ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಬಟ್ ನನಗೂ ಹೋಗಬೇಕು ಅಂತ ಒಂದು ಆಸೆ ಇತ್ತು. ನಾನು ಯಾಕಂದರೆ ಶಿವ ಭಕ್ತ, ಸೊ ಒಂದು ಇದೇ ಇರುತ್ತಲ್ವ, ಹೋಗಿ ಬರೋಣ ಅಂತ. ಬಟ್ ಆಗಲಿಲ್ಲ, ಯಾಕೋ ಗೊತ್ತಿಲ್ಲ. ಜೀವನದಲ್ಲಿ ಆ ಥರ ಒಂದು ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಹೋಗಿ ಎಲ್ಲ ಸ್ನಾನ ಮಾಡಿ ದೇವ್ರ ದರ್ಶನ ಪಡ್ಕೊಂಬರ್ಬೇಕಂದ್ರೆ ಯೋಗ ಇರಬೇಕಲ್ವ. ಆದರೆ ಹೋಗೋಕ್ಕಾಗಲಿಲ್ಲ. ಮುಂದೆನೂ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆಗಲ್ಲ ಅನಿಸುತ್ತೆ. ಯಾಕಂತಂದರೆ ನೋಡಿ, ನಮ್ಮ ರಿಲೇಷನಲ್ಲಿ ನಮ್ಮ ಮಾವ ಅವರು ಹೋಗಿ ಬಂದಿದ್ದಾರೆ, ರೀಸೆಂಟಾಗಿ ಹೋಗಿ ಬಂದರು. ಬಟ್ ಅವ್ರು ಹೋಗಿದ್ದು ನನಗೆ ಗೊತ್ತಿಲ್ಲ. ಬಟ್ ಆದರೆ ಅವರೇ ಬಂದು ಕುಂಭಮೇಳ ಅದು ತೀರ್ಥ ಕೊಟ್ಟು ನೋಡಿ, ತೀರ್ಥ ಪ್ರಸಾದ ಕೊಟ್ಟು ಹೋಗಿದ್ದಾರೆ. ಅದು ಯೋಗ, ನಮ್ಮ ಪುಣ್ಯ ಅನಿಸುತ್ತೆ. ನಮ್ಮ ಮನೆಗೆ ಬಂದು ಕೊಟ್ಬಿಟ್ಟೋದ್ರು. ಒಳ್ಳೆ ಮನಸ್ಸಿದ್ದು, ನಾವು ಹೋಗಲೇಬೇಕು, ನಾವು ಶಿವನ ದರ್ಶನ ಮಾಡಲೇಬೇಕು ಅನ್ನೋ ಒಂದು ಇದಿದ್ದು. ಬಟ್ ಆದರೆ ಹೋಗೋಕ್ಕಾಗಿಲ್ಲ ಅಂದರೆ ದೇವರೇ ಆ ದಾರಿ ತೋರಿಸ್ತಾನೆ, ದೇವರೇ ಕಳಿಸ್ಕೊಟ್ಟಿದ್ದಾನೆ ನೋಡಿ. ಸೊ ಅದು ತುಂಬ ಖುಷಿ ಆಗ್ತಿದೆ. ಅದು ಶಿವರಾತ್ರಿ ದಿನ ಒಂದು ಓಂ ನಮಃ ಶಿವಾಯ. ಕುಂಭಮೇಳಕ್ಕೆ ಹೋಗಿ ಬಂದಷ್ಟೇ ಒಂದು ಖುಷಿ ಆಗ್ತಿದೆ. ನಾವು ಭಕ್ತಿಯಿಂದ, ಒಳ್ಳೆ ಮನಸ್ಸಿಂದ ಏನೇ ಅಂದ್ಕೊಂಡ್ರು ಒಂದಲ್ಲ ಒಂದು ರೀತಿಯಲ್ಲಿ ಅದು ಹಾಗೇ ಆಗುತ್ತೆ. ನಮ್ಮ ಕೈಲಿ ಹೋಗೋಕ್ಕಾಗಲಿಲ್ಲ ಅಂದರೂ ಅದೇ ಹುಡ್ಕೊಂಬರುತ್ತೆ ಅಂತಾರಲ್ಲ, ದೇವರೇ ಕಳಿಸ್ಕೊಡ್ತಾನೆ. ಸೊ ಇದೇ ಒಂದು ಉದಾಹರಣೆ. ಹಂಗೆ ಜೀವನದಲ್ಲೂ ಅಷ್ಟೇ, ಏನೇ ಕೆಲಸ ಮಾಡಲಿ, ಏನೇ ಮಾಡಲಿ, ನಾವು ಮಾಡಬೇಕು. ಶ್ರದ್ಧೆ, ಭಕ್ತಿ, ಒಂದು ಒಳ್ಳೆ ಮನಸ್ಸಿದ್ರೆ ಬಂದೇ ಬರುತ್ತೆ, ಸಿಕ್ಕೇ ಸಿಗುತ್ತೆ ಜೀವನದಲ್ಲಿ.